ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11, ಎರಡನೇ ಭಾಗ ಅಂದರೆ ವಚನ 21ರಿಂದ 40 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಎರಡನೇ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 21ರಿಂದ 11ನೇ ಅಧ್ಯಾಯದ 21ರಿಂದ 40 ವಚನಗಳಲ್ಲಿ ವಿಶ್ವಾಸದ ಅಥವಾ ನಂಬಿಕೆಯ 40 ಕೃತ್ಯಗಳನ್ನು ನೋಡಿಕೊಳ್ಬೋದು. 40 ಆ್ಯಕ್ಟ್ಸ್ ಆಫ್ ಫೇತ್. ವಿಶ್ವಾಸ ಎಷ್ಟು ಮಹತ್ತಾದದ್ದು ಎಂಬುದನ್ನು ತಿಳಿಯುವಂತೆ ಈ ಒಂದು ವಾಕ್ಯ ಭಾಗವು ನನಗೂ ನಮಗೂ ಪ್ರಯೋಜನಕರವಾಗಿರಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11:21, ಹೀಬ್ರೂಸ್ 11:21. ನಂಬಿಕೆಯಿಂದಲೇ ಯಾಕೋಬನು ಮರಣ ಹೊಂದುವ ಸಮಯದಲ್ಲಿ ಯೋಸೇಫನ ಮಕ್ಕಳನ್ನು ಆಶೀರ್ವದಿಸಿದನು. ನಂಬಿಕೆಯ ಮೊದಲನೇ ಕೃತ್ಯ ಆಶೀರ್ವದಿಸುವುದು, ಫೇತ್ ಬ್ಲೆಸ್ಸಸ್. ಎರಡನೇದಾಗಿ ತನ್ನ ಕೋಲಿನ ಮೇಲೆ ಒರಗಿಕೊಂಡು ಯಾಕೋಬನು ಮಾಡಿದ್ದೇನೆಂದರೆ ದೇವರನ್ನು ಆರಾಧಿಸಿದನು. ವಿಶ್ವಾಸದ ಎರಡನೇ ಅಥವಾ ನಂಬಿಕೆಯ ಎರಡನೇ ಕೃತ್ಯ ಏನಂತ ಹೇಳಿದರೆ ಆರಾಧಿಸುವುದು. ಮೊದಲನೇದು ನಾವು ನೋಡುವಾಗ ಆಶೀರ್ವದಿಸಿದ್ದು, ಎರಡನೇದು ಆರಾಧನೆ ಮಾಡುವಂಥದ್ದು. ಮೂರನೇದಾಗಿ ಇಬ್ರಿಯ 11:22ನೇ ವಚನದಲ್ಲಿ ನಂಬಿಕೆ ಅಥವಾ ವಿಶ್ವಾಸದ ಮೂರನೇ ಕೃತ್ಯ ಏನಂತ ಹೇಳಿದರೆ ಎಲುಬುಗಳ ವಿಷಯದಲ್ಲಿ ಯೋಸೇಫನು ಅಪ್ಪಣೆ ಕೊಟ್ಟಿದ್ದ. ಅಂದರೆ ಎಲುಬುಗಳನ್ನು ಇಲ್ಲೇ ಇಡಬೇಡ್ರಿ, ಅದನ್ನು ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ರಿ ಅಂದರೆ ದೇವರು ವಾಗ್ದಾನ ಮಾಡುವ ದೇಶಕ್ಕೆ, ಮಾಡಿದ್ದ ದೇಶಕ್ಕೆ. ಹಾಗಾದರೆ ಅವನಿಗೆ ಒಂದು ನಂಬಿಕೆ ಇತ್ತು, ವಾಗ್ದಾನ ದೇಶ ದೇವರು ಕೊಡ್ತಾರೆ, ಅಲ್ಲಿ ಈ ಎಲುಬನ್ನು ಸಮಾಧಿ ಮಾಡಬೇಕಂತ ಇನ್ನೂ ಕೊಟ್ಟಿದ್ದಿಲ್ಲ, ಆದರೆ ಕೂಡ ಅಂಥ ಒಂದು ನಂಬಿಕೆ ಯೋಸೇಫನಿಗೆ ಇತ್ತು. ನಾಲ್ಕನೇದಾಗಿ ನಾವೇನು ನೋಡ್ತಾ ಇದ್ದೀವಿ, ಇಬ್ರಿಯ 11:21ರಿಂದ ಇರುವ ವಾಕ್ಯ ಭಾಗದಲ್ಲಿ ವಿಶ್ವಾಸದ 40 ಕೃತ್ಯಗಳು, 40 ಆ್ಯಕ್ಟ್ಸ್ ಆಫ್ ಫೇತ್. ಅದರಲ್ಲಿ ನಾವು ನೋಡುವಾಗ ನಾಲ್ಕನೇ ಒಂದು ಕೃತ್ಯ ಏನಂದರೆ ಅರಸನಿಗೆ ಭಯಪಡದಿರುವುದು, ನಾಟ್ ಫಿಯರಿಂಗ್ ಕಿಂಗ್. ಆ ದಿವಸಗಳಲ್ಲಿ ಅರಸನ ಅಪ್ಪಣೆ ಭಾಳ ಖಂಡಿತವಾದದ್ದು, ಈಗಲೂ ಕೂಡ, ಆದರೆ ಅಂದು ಭಾಳ ಸ್ಟ್ರಿಕ್ಟಾಗಿ ಖಂಡಿತವಾದದ್ದು. ಆದರೂ ಕೂಡ ಮೋಶೆಯ ತಂದೆ ತಾಯಿಗಳು ಭಯಪಡಲಿಲ್ಲ ಅಂತೆ, ಅದು ಕೂಡ ನಂಬಿಕೆಯಿಂದಲೇ ಎಂಬುದಾಗಿ. ಆನಂತರ 5ನೇ ಒಂದು ವಿಶ್ವಾಸದ ಕೃತ್ಯ ಏನಂತ ಹೇಳಿದರೆ ಇಬ್ರಿಯ 11:24ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ ತಾನು ಅರಸನ ಅಥವಾ ಫರೋಹನ ಮಗನೆಂದು ಕರೆಸಿಕೊಳ್ಳುವಂಥದ್ದನ್ನು ನಿರಾಕರಿಸುವುದು, ರಿಜೆಕ್ಟಿಂಗ್ ಬೀಯಿಂಗ್ ಎ ಸೆಲೆಬ್ರಿಟಿ ಅಥವಾ ಫೇಮಸ್, ಪ್ರಸಿದ್ಧತೆಯನ್ನು ನಿರಾಕರಿಸುವುದು. ಅಂದರೆ ಮೋಶೆಗೆ ಆ ರೀತಿಯಾಗಿ ಫರೋಹನ ಪುತ್ರಿಯ ಮಗನು ಅಂತ ಹೇಳ್ಬಿಟ್ಟು ಅದು ಒಂದು ಪ್ರೆಸ್ಟೀಜ್ ಅಲ್ವಾ, ಅದು ಬೇಡ ನನಗೆ ಅಂತ. ಅದು ಹೇಗೆ? ಬೈ ಫೇತ್. ವಾವ್. 6ನೇದಾಗಿ ಇನ್ನೂ ಚೆನ್ನಾಗಿದೆ, 6ನೇ ವಿಶ್ವಾಸದ ಕೃತ್ಯ ಅಥವಾ ನಂಬಿಕೆಯ ಕೃತ್ಯ 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 25ನೇ ವಚನದಲ್ಲಿ ಪಾಪ ಭೋಗಗಳನ್ನು ಅನುಭವಿಸದಿರೋದು ಬೇಡ. ವಾವ್, ಇದೆಂಥದ್ದು ನೋಡ್ರಿ, ಪಾಪ ಮಾಡದಿರುವುದು ಕೂಡ ವಿಶ್ವಾಸ ಅಂತೆ. ವಂಡರ್ಫುಲ್, ಅತಿಶಯ. 7ನೇದಾಗಿ ದೇವಜನರೊಂದಿಗೆ ಕಷ್ಟಪಡುವುದು, ಇದು ವಿಶ್ವಾಸದ 7ನೇ ಕೃತ್ಯವಾಗಿದೆ. ಪಾಪನ ದೇವಜನರಿಗೆ ಕಷ್ಟನ ಅಂತ ಹೇಳುವಾಗ ಪಾಪ ಭೋಗ ಬೇಡ, ನನಗೆ ದೇವಜನರ ಜೊತೆಯಲ್ಲಿ ಕಷ್ಟ ಅಂತ ಆಯ್ಕೆ ಮಾಡಿಕೊಂಡ ಮೋಶೆ, ಅದು 7ನೇ ಕೃತ್ಯ. 8ನೇದು ಈಜಿಪ್ಟಿನ ನಿಕ್ಷೇಪ ಅದನ್ನು ಆರಿಸಿಕೊಳ್ಳದಿರುವುದು.
ಒಂದು ಈಜಿಪ್ಟಿನ ನಿಕ್ಷೇಪ ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ಇಡೀ ಟಾಪ್ ಮೋಸ್ಟ್ ಸೂಪರ್ ಪವರ್ ಆಗಿರುವಂಥ ಫರೋಹನ ಮಗನ ಅಂತ ಹೇಳಿದ ಮೇಲೆ ಅವ್ರಿಗೆಲ್ಲ ವಜ್ರ ವೈಢೂರ್ಯ ಬೆಳ್ಳಿ ಬಂಗಾರ ಎಲ್ಲ ಅವನಿಗೆ ಸಿಕ್ತಿತ್ತು. ಅದರ ನಿಕ್ಷೇಪ ಬೇಡ ಅಂತ ಅಂದುಕೊಂಡಂಥದ್ದು ಕೂಡ ಅದು ವಿಶ್ವಾಸದ 8ನೇ ಕೃತ್ಯ. 9ನೇ ಕೃತ್ಯ ಏನಂದರೆ ಕ್ರಿಸ್ತನಿಗಾಗಿ ನಿಂದೆ ಹೊಂದುವುದು. ದೇವರಿಗೋಸ್ಕರವಾಗಿ ನಾನು ನಿಂದೆಯನ್ನು ಹೊಂದುತ್ತೇನೆ ಅಂತ ಹೇಳ್ಬಿಟ್ಟು ಅದನ್ನು ಎಣಿಸಿಕೊಳ್ಳುವಂಥದ್ದು 9ನೇ ವಿಶ್ವಾಸದ ಕೃತ್ಯ. 10ನೇದಾಗಿ ನೋಡುವಾಗ ತಾನು ಇಲ್ಲಿದ್ದು ಬಹುಮಾನ ಬೇಡ, ಇಲ್ಲಿದ್ದ ನಿಕ್ಷೇಪ ಈಜಿಪ್ಟ್ ನಿಕ್ಷೇಪ ಬೇಡ, ಪರಲೋಕದ ಬಹುಮಾನ ಬೇಕು ಅಂತ ನಿರೀಕ್ಷಿಸಿದ್ದು ಅದು ವಿಶ್ವಾಸದ 10ನೇ ಕೃತ್ಯ. 11ನೇದಾಗಿ ಮೋಶೆ ಅರಸನ ಕೋಪಕ್ಕೆ ಭಯಪಡದಿರುವುದು. ನೋಡ್ರಿ, ತಂದೆ ತಾಯಿಗಳು ಅರಸನ ಕೋಪಕ್ಕೆ ಭಯಪಡಲಿಲ್ಲ. ಅದು 23ನೇ ವಚನ ಇಬ್ರಿಯ 11ರಲ್ಲಿ. ಈಗ ಅಂಥ ಒಂದು ಧೈರ್ಯ ತಂದೆ ತಾಯಿಗಳಲ್ಲಿ ಇದ್ದಂಥದ್ದು ಈಗ ಮೋಶೆಗೆ ಬಂದುಬಿಟ್ಟಿದೆ. ಇಬ್ರಿಯ 11:27 ಅದು ಕೂಡ ವಿಶ್ವಾಸದ ಮತ್ತೊಂದು ಕೃತ್ಯ. ಅದೇನೆಂದರೆ ಅರಸನ ಕೋಪಕ್ಕೆ ಭಯಪಡದಿರುವುದು. ಮತ್ತು 12ನೇ ವಿಶ್ವಾಸದ ಕೃತ್ಯ ಏನಂದರೆ ಈಜಿಪ್ಟನ್ನು ಬಿಟ್ಟು ಹೋಗುವುದು. ಈಜಿಪ್ಟ್ ಬಂದು ಭಾಳ VIP ಆಗಿರುವಂಥ ಒಂದು ಸ್ಥಳ. ಎಲ್ಲೋದ್ರೂ ಕೂಡ ಆತನಿಗೆ ಒಂದು ಗೌರವ ಮರ್ಯಾದೆ ಅಂಥದ್ದನ್ನು ಬಿಟ್ಟು ಇದು ಹೇಗಿದೆ ಅಂತ ಹೇಳಿದ್ರೆ ಒಂದು ಭಾಳ ಅನುಕೂಲವಾದಂಥ ನನ್ನ ಆತ್ಮಿಕ ತಂದೆ ಒಂದು ಸಾರಿ ಈ ರೀತಿಯಾಗಿ ಹೇಳಿದರು. ಒಳ್ಳೆಯ ಒಂದು 5 ಸ್ಟಾರ್ ಹೋಟೆಲ್, ಪಂಚತಾರೆಯ ಒಂದು ಹೋಟೆಲ್ನಲ್ಲಿ ಇರುವುದನ್ನು ಬಿಟ್ಟು ಸ್ಲಮ್ನಲ್ಲಿ ಕೊಳಚೆ ಪ್ರದೇಶದಲ್ಲಿ ಬಂದಿರುವಂಥ ಒಂದು ತೀರ್ಮಾನ ಅಂತ ಹೇಳ್ಬೋದು, ಅಥವಾ ಒಂದು ಸೆಟಪ್ ವಾತಾವರಣ ಅಂತ ಹೇಳ್ಬಿಟ್ಟು. 13ನೇದಾಗಿ ಮೋಶೆ ಅದೇ 27ನೇ ವಚನದಲ್ಲಿ ಅದೃಶ್ಯರಾಗಿರುವಾತರನ್ನು ದೃಷ್ಟಿಸುವವನಂತೆ ತಾಳಿಕೊಂಡನು. ತಾಳಿಕೊಳ್ಳುವುದು ಕೂಡ ವಿಶ್ವಾಸದ ಒಂದು ಕೃತ್ಯವಾಗಿರ್ತದೆ. 13. 14ನೇದಾಗಿ ನೋಡುವಾಗ ಇಸ್ರಾಯೇಲರ ಬಗ್ಗೆ ನಾವು ಈಗ ನೋಡ್ತೀವಿ. ಇಸ್ರಾಯೇಲರ ಚೊಚ್ಚಲ ಮಕ್ಕಳಂತೆ, ಅಂದರೆ ಇಸ್ರಾಯೇಲ ಚೊಚ್ಚಲ ಮಕ್ಕಳನ್ನು ಮುಟ್ಟದಂತೆ ಮೋಶೆ ನಂಬಿಕೆಯಿಂದಲೇ ಪಸ್ಕವನ್ನು ಆಚರಿಸಿದನು. ವಾವ್! ಈವನ್ ಸೆಲೆಬ್ರೇಷನ್ ಈಸ್ ಆಲ್ಸೋ ಆಫ್ ಫೇತ್. ಒಂದು ಹಬ್ಬ ಮಾಡುವುದು ಕೂಡ ವಿಶ್ವಾಸದಿಂದ ನಾವು ಮಾಡ್ಬೋದಂತ ನಾವು ನೋಡ್ತೀವಿ. ಅದು 14ನೇ ಒಂದು ವಿಶ್ವಾಸದ ಕೃತ್ಯ. ಅಂದ ಹಾಗೆ ಇಬ್ರಿಯ 11:21-40 ವಚನಗಳಲ್ಲಿ 40 ವಿಶ್ವಾಸದ ಅಥವಾ ನಂಬಿಕೆಯ ಕೃತ್ಯಗಳನ್ನು ನೋಡಿಕೊಳ್ತಾ ಇದ್ವಿ. ಈಗ 14ನೇದು ಪಸ್ಕವನ್ನು ಆಚರಿಸುವುದು. 15 ರಕ್ತ ಪ್ರೋಕ್ಷಣೆಯನ್ನು ಆಚರಿಸಿದ್ದು. ರಕ್ತ ಪ್ರೋಕ್ಷಣೆ, ಟು ಅಪ್ಲೈ ಬ್ಲಡ್ ಈಸ್ ಆಲ್ಸೋ ಬೈ ಫೇತ್. ಆ ಒಂದು ರಕ್ತವನ್ನು ಪ್ರೋಕ್ಷಣೆ ಮಾಡಿಕೊಡುವಂಥದ್ದು ಕೂಡ ವಿಶ್ವಾಸದಿಂದ ಆತನು ಮಾಡಿದನು. ಈಗ ಇಸ್ರಾಯೇಲರ ವಿಶ್ವಾಸದ ಬಗ್ಗೆ 29ನೇ ವಚನದಲ್ಲಿ ನಾವು ನೋಡ್ತೇವೆ. ಇಬ್ರಿಯ 11:29ನೇ ವಚನದಲ್ಲಿ ಇಸ್ರಾಯೇಲರು ಒಣನೆಲದಂತೆ ಒಣ ಭೂಮಿಯನ್ನು ದಾಟುವಂತೆ ಕೆಂಪು ಸಮುದ್ರವನ್ನು ದಾಟಿದರು. ವಾವ್! ಸೊ ಸಮುದ್ರದ ಮೇಲೆ ಒಂದು ನೆಲದಲ್ಲಿ ನಡೆಯುವ ಹಾಗೆ ನಡೆಯುವಂಥದ್ದು ಕೂಡ ಫೇತೆ, ಅದು ವಿಶ್ವಾಸನೆ. ಆ ರೀತಿಯಾಗಿ ಇಸ್ರಾಯೇಲರು ನಡೆದರು. 17ನೇದಾಗಿ ವಿಶ್ವಾಸದ 17ನೇ ಒಂದು ಕೃತ್ಯ ಏನಂತ ಹೇಳಿದರೆ ಯೆರಿಕೋ ಗೋಡೆ ಬೀಳಿಸುವಂತೆ ಮಾಡಿದ್ದು. ಅವರು ವಿಶ್ವಾಸದಿಂದ ಸುತ್ತಬೇಕಂತ ಹೇಳುವಾಗ ಸುತ್ತಿದ್ರು. 1 ಸಾರಿ, 2 ಸಾರಿ, 3 ಸಾರಿ, 7ನೇ ಸಾರಿ ಭಾಳ ಕಷ್ಟಕರವಾದಂಥ ಎಲ್ಲ ಬಾಳಿಲಿ ಮಾತಾಡಬಾರ್ದು. ಮಕ್ಕಳು, ಮಹಿಳೆಯರು ಭಾಳ ಶಿಸ್ತಾಗಿ ಇದ್ದರು. ಆ ಶಿಸ್ತಿನಿಂದ ಅವರು ವಿಶ್ವಾಸ ಜಯ ಹೊಂದುವಂತೆ ಯೆರಿಕೋ ಗೋಡೆ ದೊಡ್ಡದು ಬಿದ್ದು ಹೋಯಿತು. ಮತ್ತು 31ನೇ ವಚನದಲ್ಲಿ ವಿಶ್ವಾಸದ 18ನೇ ಕೃತ್ಯ, 18th ಆ್ಯಕ್ಟ್ ಆಫ್ ಫೇತ್, ಅದೇನಂತ ಹೇಳಿದರೆ ವೇಶ್ಯಾದಂಥ ರಾಹಾಬಳು ಅವ್ರ ನಾಶವಾಗಬೇಕಾಗಿತ್ತು.
ಇತರರೊಂದಿಗೆ. ಎರಿಕೋ ಜನರೊಂದಿಗಾದರೆ ಆಕೆಯು ಅವಿಧೇಯರೊಂದಿಗೆ ನಾಶವಾಗದೇ ಹೋಗಿದ್ದು ಹೇಗೆ ಅಂದರೆ ವಿಶ್ವಾಸ. ಸಿಂಪಲ್ ಫೇತ್ ಸೇವ್ಡ್ ರೆಹಾಬ್ ಆ್ಯಂಡ್ ಹರ್ ಫ್ಯಾಮಿಲಿ. ಮತ್ತು 19ನೇದಾಗಿ ನೋಡುವಾಗ ರಾಜ್ಯಗಳನ್ನು ಸ್ವಾಧೀನ ಮಾಡುವುದು, ಸಬ್ಡ್ಯೂಯಿಂಗ್ ದ ಕಿಂಗ್ಡಮ್. ಅದು 33ನೇ ವಚನದಲ್ಲಿದೆ. ಇಬ್ರಿಯ 11:33. ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಳ್ಳುವಂಥದ್ದು ಕೂಡ ವಿಶ್ವಾಸದ ಕೃತ್ಯವೇ. ಆದ ಕಾರಣ ದೇವರು ರಾಜ್ಯಗಳನ್ನೆಲ್ಲ ಆಳುವ ಆತನು, ಪರಲೋಕ ಭೂಲೋಕ ಎಲ್ಲ ಆತನದೇ. ಆದ ಕಾರಣ ಆ ರಾಜ್ಯವನ್ನು ಆಳುವಂಥ ಪ್ರಾರ್ಥನೆ ಮೂಲಕವಾಗಿ ನಮಗೆ ಆ ಒಂದು ಅವಕಾಶ ಕೊಡಲಾಗಿದೆ. ಅದೇ 33ನೇ ವಚನದಲ್ಲಿ ನೀತಿಯನ್ನು ಸ್ಥಾಪಿಸುವುದು ಕೂಡ ವಿಶ್ವಾಸದ 20ನೇ ಒಂದು ಕೃತ್ಯವಾಗಿದೆ. 21ನೇದು ವಾಗ್ದಾನಗಳನ್ನು ಪಡ್ಕೊಂಡ್ರು. 21ನೇದು ವಾಗ್ದಾನಗಳನ್ನು ಪಡ್ಕೊಂಡಂಥ ಕೃತ್ಯ, ಅದು ಕೂಡ ವಿಶ್ವಾಸದ ಕೃತ್ಯ. ದೇವರು ವಾಗ್ದಾನ ಕೊಟ್ಟರೆ ರಿಸೀವಿಂಗ್ ದ ಕಮ್ಯಾಂಡ್, ದಿ ಪ್ರಾಮಿಸಸ್. ದೇವ್ರ ವಾಕ್ಯ ಓದುವಾಗ ವಾಗ್ದಾನವನ್ನು ನಾವು ಹಕ್ಕು ಸ್ವೀಕರಿಸುವಂಥದ್ದು. 22ನೇದಾಗಿ ಸಿಂಹಗಳ ಬಾಯನ್ನು ಕಟ್ಟುವಂಥದ್ದು. ವಾವ್! ಅದು ಕೂಡ ದಾನಿಯೇಲನು ಉದಾಹರಣೆಗೆ ಸಿಂಹದ ಗವಿಯೊಳಗಿದ್ದಾಗ ಹಸಿವೆಯಾಗಿರುವಂಥ ಸಿಂಹ ಅದರ ಬಾಯಿ ಕಟ್ಟೋಯ್ತು. ಹೇಗೆಂದರೆ ವಿಶ್ವಾಸ, ದಾನಿಯೇಲನ ವಿಶ್ವಾಸ ಅಂತ ಹೇಳ್ಬೋದು. ಸಿಂಹಗಳ ಬಾಯಿಯನ್ನು ಕಟ್ಟುವಂಥ ವಿಶ್ವಾಸದ 22ನೇ ಕೃತ್ಯ. 23ನೇ ಕೃತ್ಯ ಏನಂದರೆ ಬೆಂಕಿಯ ಶಕ್ತಿಯನ್ನು ಆರಿಸುವಂಥದ್ದು. ಅದು 34ನೇ ವಚನ. ಇಬ್ರಿಯ 11:34ನೇ ವಚನ. ಬೆಂಕಿಯ ಶಕ್ತಿ ಆರಿಸುವಂಥದ್ದು. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬಂಥವ್ರು ಬೆಂಕಿಯ ಆವಿಗೊಳಗೆ ಬಿದ್ದಾಗ ಅದು 7ರಷ್ಟು ಅದನ್ನು ಬಿಸಿ ಜ್ವಾಲೆ ಬೆಂಕಿ ಮಾಡಿದ್ದಾಗ ಬೆಂಕಿ ಅದರ ಶಕ್ತಿಯನ್ನು ಆರಿಸಿದ್ದು, ಅದರ ಶಕ್ತಿ ತಮ್ಮ ಮೇಲೆ ಬಾರದಂತೆ ಇದ್ದದ್ದು, ಅದು ಕೂಡ ವಿಶ್ವಾಸದಿಂದಲೇ. 24ನೇದಾಗಿ ಕತ್ತಿಯ ಬಾಯಿಂದ ತಪ್ಪಿಸಿಕೊಳ್ಳುವಂಥದ್ದು. ಹೌದು, ಇಸ್ರಾಯೇಲರ ಚರಿತ್ರೆ ಯುದ್ಧದ ಚರಿತ್ರೆ. ಅಂಥ ಸಂದರ್ಭದಲ್ಲಿ ಎಷ್ಟೋ ಸಾರಿ ಕತ್ತಿಯ ಬಾಯಿಂದ ತಪ್ಪಿಸಿಕೊಂಡ್ರು. ಅದು ಕೂಡ ವಿಶ್ವಾಸದ ಕೃತ್ಯ. 25ನೇದಾಗಿ ನೋಡುವಾಗ 25ನೇ ವಿಶ್ವಾಸದ ಕೃತ್ಯ ಸ್ವಲ್ಪ ಆಶ್ಚರ್ಯವಾಗಿದೆ. ಬಲಹೀನತೆಯಿಂದ ಬಲಿಷ್ಠರಾದರು. ಬಲಹೀನತೆಯಿಂದ ಬಲಿಷ್ಠರಾದರು. ಬಲಹೀನರಾಗಬೇಕು. ನಾನು ಬಲಹೀನನಾಗಿರುವಾಗ ಬಲಹೀನನಾಗಿರ್ತೀನಿ ಅಲ್ವಾ? ಆದರೆ ನಾನು ಬಲಹೀನನಾಗಿರುವಾಗ ಬಲಿಷ್ಠನಾಗಿರ್ಲಿಕ್ಕೆ ಸಾಧ್ಯ, ಅದು ವಿಶ್ವಾಸದಿಂದ ಸಾಧ್ಯ. 26ನೇ ವಿಶ್ವಾಸದ ಕೃತ್ಯ ಯುದ್ಧದಲ್ಲಿ ಪರಾಕ್ರಮಶಾಲಿ ಆದದ್ದು. ದಾವೀದನದ್ದಾದರೂ ತಗೊಳ್ರಿ, ಸೌಲನನ್ನಾದರೂ ತಗೊಳ್ರಿ, ಅರಸರು, ಇಸ್ರಾಯೇಲರ ಅರಸರು, ಯೆಹೂದದ ಅರಸರು, ಇವರು ಯುದ್ಧದಲ್ಲಿ ಪರಾಕ್ರಮಶಾಲಿ ಆದದ್ದು ವಿಶ್ವಾಸದಿಂದ. 27ನೇದಾಗಿ ಪರರ ಸೈನ್ಯಗಳನ್ನು ಓಡಿಸಿ ಬಿಡುವಂಥದ್ದು, ಡಿಫೀಟಿಂಗ್ ದಿ ಆರ್ಮೀಸ್ ಆಫ್ ದಿ ಎನಿಮೀಸ್. ಅದು ಕೂಡ ಯಾಕಂದರೆ ಸೈನ್ಯಗಳ ಯೆಹೋವನು, ಆತನು ನಮ್ಮ ಜೊತೆಯಲ್ಲಿ ಇರುವಾಗ ಆ ಸೈನ್ಯಗಳನ್ನು ಓಡಿಸುವಂಥದ್ದು ವಿಶ್ವಾಸದಿಂದಲೇ. ಮತ್ತು ಸ್ತ್ರೀಯರ ಬಗ್ಗೆ 35ನೇ ವಚನದಲ್ಲಿ ಒಂದು ಮಾತಿದೆ, ಚೆನ್ನಾಗಿದೆ, ಅದು ನೋಡೋಣ ಬನ್ನಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 21ರಿಂದ 40 ವಚನಗಳನ್ನು ಅಧ್ಯಯನ ಮಾಡಿಕೊಳ್ತಿದ್ದೀವಿ. ಅದರಲ್ಲಿ ವಿಶ್ವಾಸದ 40 ಕೃತ್ಯಗಳು. ಅದರಲ್ಲಿ ನಾವು ಈಗ 28ನೇ ಕೃತ್ಯಕ್ಕೆ ಬಂದಿದ್ದೇವೆ. ಸ್ತ್ರೀಯರು, ಮಹಿಳೆಯರು ಸತ್ತು ಹೋಗಿದ್ದ ತಮ್ಮವರನ್ನು ಜೀವದಿಂದ ತಿರುಗಿ ಹೊಂದಿದ್ದರು ಅಥವಾ ಪಡ್ಕೊಂಡ್ರು. ಹೌದು, ಶುನಾಮ್ಯಳ ಬಗ್ಗೆ ನಾವು ಯೋಚನೆ ಮಾಡ್ಬೋದು. ಯಾವ ರೀತಿಯಾಗಿ ಪ್ರವಾದಿಯ ಮುಖಾಂತರವಾಗಿ ಸತ್ತು ಹೋದಂಥ ಮಗನ ಒಂದು ಡೆಡ್ ಬಾಡಿ ಆಕೆ ಮನೆಯಲ್ಲಿ ಕೋಣೆಯಲ್ಲಿ ಮೇಲ್ಕೋಣೆಯಲ್ಲಿ ಬಿಟ್ಬಿಟ್ಟು ಹೋಗಿ ಪ್ರವಾದಿನ ಕರ್ಕೊಂಡು ಬಂದು ಸತ್ತವರನ್ನು ತಿರುಗಿ ಪಡ್ಕೊಳ್ಳುವಂಥದ್ದು ವಿಶ್ವಾಸ ಅಲ್ಲದೆ ಇನ್ನೇನು ರೀ. ಸತ್ತವರನ್ನು ಮಹಿಳೆಯರು ಪಡ್ಕೊಂಡಿದ್ದರು ಜೀವದಿಂದ. ಮತ್ತು 29ನೇ ವಿಶ್ವಾಸದ ಒಂದು ಕೃತ್ಯ
ದ 29th ಆ್ಯಕ್ಟ್ ಆಫ್ ಫೇತ್ ಏನಂತ ಹೇಳಿದ್ರೆ, ಯಾತನೆ ಹೊಂದುತ್ತಿರುವಾಗ ಬಿಡುಗಡೆ ಬೇಡ ಅಂದಿತ್ತು. ಇದು ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದರೆ ಇದು ಸ್ವಲ್ಪ ಈಗ ವಿಶ್ವಾಸದಲ್ಲಿ ಒಂದು ವಿಧವಾದಂಥ ನಾನು ಹೇಳ್ತೀನಿ, ಈಗ ಒಂದು ಫೌಂಡೇಶನ್ ಅದು ಅಸ್ಥಿವಾರ, ವಿಶ್ವಾಸದ ಅಸ್ಥಿವಾರ. ಇದುವರೆಗೆ ನಾವು ನೋಡಿಕೊಂಡಿದ್ದು ಮೊದಲನೇ ಅಧ್ಯಾಯ, ಇದು 11ನೇ ಅಧ್ಯಾಯ 1ರಿಂದ ನಾವು 34ನೇ ವಚನದವರೆಗೆ ನಾವು ವಿಶ್ವಾಸದ ಒಂದು ಅಸ್ಥಿವಾರ ನೋಡಿದ್ವಿ. ಈಗ ನಾವು ಸೂಪರ್ ಸ್ಟ್ರಕ್ಚರ್, ಆ ಒಂದು ಬಿಲ್ಡಿಂಗ್ ಕಟ್ತಾ ಇದ್ವಿ. ಗೋಡೆ ಎಬ್ಬಿಸಬೇಕು, ಅದಕ್ಕೆ ಬಾಗಿಲು, ಕಿಟಿಕಿ ಇತ್ಯಾದಿ ಹಾಕಬೇಕಲ್ವ, ಅದನ್ನು ಇಡಬೇಕಲ್ವ. ಆ ರೀತಿಯಾಗಿ ಅವರು ಯಾತನೆ ಹೊಂದುತ್ತಿರುವಾಗ ನಮಗೆ ಬೇಡ, ಯಾಕಂದರೆ ಉತ್ತಮ ಪುನರುತ್ಥಾನ ನಮಗಿದೆ ಅಂತ ಹೇಳ್ಬಿಟ್ಟು ಯಾತನೆಯನ್ನು ಅನುಭವಿಸುವುದು ಕೂಡ ಅವರು ಬಿಡುಗಡೆ ಬೇಡ ಅಂತ ಹೇಳ್ಬಿಟ್ಟು ಅದು ಕೂಡ ವಿಶ್ವಾಸದಿಂದಲೇ. 30ನೇದಾಗಿ ಅಪಹಾಸ್ಯ. ವಿಶ್ವಾಸದಿಂದ ಅಪಹಾಸ್ಯ ಯಾರು ಮಾಡ್ತಾ ಇದ್ದಾರೆ ನನಗೆ, ಅದನ್ನು ಆ ಅಪಹಾಸ್ಯವನ್ನು ನಾನು ತಕ್ಕೊಳ್ಳುವಂಥದ್ದು ಅದು ವಿಶ್ವಾಸ. 36ನೇ ವಚನ, ಇಬ್ರಿಯ 11:36. ಕೊರಡೆ ಪೆಟ್ಟು ತಿಂದು ಬೇಡಿ ಸೆರೆವಾಸ ಅನುಭವಿಸೋದು ಅದು ಕೂಡ ವಿಶ್ವಾಸದ 31ನೇ ಕೃತ್ಯ. 32ನೇ ಕೃತ್ಯ 37ನೇ ವಚನದಲ್ಲಿದೆ, ಕೆಲವರ ಮೇಲೆ ಕಲ್ಲೆಸೆದಾಗ ಅದನ್ನು ತಕ್ಕೊಳ್ಳೋದು. ಕಲ್ಲೆಸೆದಾಗ ಆ ಕಲ್ಲೇಟನ್ನು ಹೊಂದುವಂಥದ್ದು ಕೂಡ ವಿಶ್ವಾಸದ ಕೃತ್ಯ. ಅದು 32ನೇ ಕೃತ್ಯವಾಗಿದೆ. 37ನೇ ವಚನದಲ್ಲಿ ಕೆಲವರನ್ನು ಗರಗಸದಿಂದ 2 ಭಾಗವಾಗಿ ಕೊಯ್ದದ್ದು. ಯೆಶಾಯನು ಆ ರೀತಿಯಾಗಿ ಅನುಭವಿಸಿದ ಎಂಬುದಾಗಿ ಹೇಳಲಾಗಿದೆ. ಆದರೆ ಬೈಬಲ್ನಲ್ಲಿ ಲಿಖಿತ ರೂಪದಲ್ಲಿ ಇಲ್ಲ, ಅದು ದಾಖಲೆ ಇಲ್ಲ. ಆದ ಕಾರಣ ಗರಗಸ ಕೊಯ್ಯುವಂಥ ರೀತಿಯಲ್ಲಿ ನಾವು ಕೊಯ್ದಾಗ ಆ ಸಂದರ್ಭದಲ್ಲಿ ಕೂಡ ಅದನ್ನು ವಿಶ್ವಾಸದಿಂದ ಸ್ವೀಕರಿಸುವಂಥ ಮಹಾಭಾಗ್ಯ. ಅದು ಅಸ್ಥಿವಾರದ ಮೇಲೆ ಕಟ್ಟುವಂಥ ಮನೆ, ಭವನ, ಅರಮನೆ. ಸರಿ, ಆನಂತರ 34ನೇ ವಿಶ್ವಾಸದ ಕೃತ್ಯ, ಅದೇ 37ನೇ ವಚನದಲ್ಲಿದೆ. ಅದೇನೆಂದರೆ ಕೆಲವರನ್ನು ಶೋಧಿಸಿದ್ದು. ಅದು ಕೂಡ ಶೋಧನೆ ಕೂಡ ಅಥವಾ ಪರೀಕ್ಷಿಸಲ್ಪಡುವಂಥದ್ದು ಕೂಡ ವಿಶ್ವಾಸದ 34ನೇ ಒಂದು ಕೃತ್ಯ. 35ನೇ ಕೃತ್ಯ ಏನಂದರೆ ಕೆಲವರನ್ನು ಕತ್ತಿಯಿಂದ ಕೊಂದರು. ದೇವರಿಗಾಗಿ ಸಾಯೋದು ಕೂಡ ವಿಶ್ವಾಸದ ಕೃತ್ಯ. ವಿ ಕ್ಯಾನ್ ಡೈ ಇನ್ ಫೇತ್. 36ನೇದಾಗಿ ಕೆಲವರು ಕೊರತೆ ಅಂತ ಹೇಳಿದಾಗ ಅದು ವಿಶ್ವಾಸ ಅಲ್ಲ ಅಂತ ಹೇಳ್ತೇವೆ. ಆದರೆ ಇಲ್ಲಿ ನೋಡುವಾಗ ಕೊರತೆ ಅಂತಿದೆ. ಕೊರತೆ ಅನುಭವಿಸುವಾಗ ಕೂಡ ಆ ಜನರು, ಹಳೆ ಒಡಂಬಡಿಕೆ ಜನರು ವಿಶ್ವಾಸದಿಂದ ಅದನ್ನು ಅನುಭವಿಸಿದ್ರಂತೆ. 37ನೇ ವಚನ, ಹಿಂಸೆ ಹೊಂದುವಾಗ ಕೂಡ ವಿಶ್ವಾಸದಿಂದ. ಬಾಧೆ, ಅದು 38ನೇ ಒಂದು ವಿಶ್ವಾಸದ ಕೃತ್ಯ. ಬಾಧೆ ಪಡೋದು ಕೂಡ ವಿಶ್ವಾಸದ ಒಂದು ಕೊರತೆಯಾಗಿದೆ. ಮತ್ತು ಬಾಧೆ ಇವುಗಳನ್ನು ಅನುಭವಿಸೋದಕ್ಕೋಸ್ಕರವಾಗಿ ಕುರಿ ಮೇಕಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ಭೂಮಿಯ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಇರುವಂಥದ್ದು, ಬಾಧೆ ಪಡುವಂಥದ್ದು ಅಂಥ ಕಡೆ, ಅದು ವಿಶ್ವಾಸದ ಒಂದು ಕೃತ್ಯ. 39ನೇದಾಗಿ ಇಬ್ರಿಯ 11ರಲ್ಲಿ 38ನೇ ವಚನದಲ್ಲಿ 39ನೇ ವಿಶ್ವಾಸದ ಕೃತ್ಯ ಏನಂದರೆ ಅಲೆಯುವವರಾಗಿದ್ದರು. ದೇವರು ವಾಂಡರಿಂಗ್ಸ್. ಇಸ್ರಾಯೇಲರು ಮರುಭೂಮಿಯಲ್ಲಿ ಅಲಿದಾಡಿದರು ಒಂದು ರೀತಿಯಿಂದ ಅಪನಂಬಿಕೆಯಿಂದ. ಆದರೆ ಕೆಲವರು ನಂಬಿಕೆಯಿಂದ ಅಲಿದಾಡಿದರು. ಅವ್ರ ಬಗ್ಗೆ ನಾವು ಪರಲೋಕಕ್ಕೆ ಹೋದ ಮೇಲೆ ದೇವರು ವಿವರಿಸ್ತಾರೆ. ಸದ್ಯಕ್ಕೆ ಇಂಥವರಿಗೆ ಲೋಕವು ಯೋಗ್ಯವಾದ ಸ್ಥಳವಲ್ಲ ಅಂತ ಹೇಳ್ಬಿಟ್ಟು ಇಬ್ರಿಯ ಗ್ರಂಥಕರ್ತನು ಮುಗಿಸ್ತಾನೆ. 40ನೇ
ವಿಶ್ವಾಸದ ಕೃತ್ಯ 39ನೇ ವಚನದಲ್ಲಿದೆ. ಇಬ್ರಿಯ 11:39 ಇವರೆಲ್ಲರೂ ತಮ್ಮ ನಂಬಿಕೆಯ ಮೂಲಕ ಅಥವಾ ವಿಶ್ವಾಸದ ಮೂಲಕ ಒಳ್ಳೆಯ ಸಾಕ್ಷಿಯನ್ನು ಹೊಂದಿದ್ರಂತೆ. ಒಳ್ಳೆಯ ಸಾಕ್ಷಿಯನ್ನು ಹೊಂದೋದು ಕೂಡ ವಿಶ್ವಾಸದ ಒಂದು ಕೃತ್ಯವಾಗಿದೆ. ಆ ರೀತಿಯಾಗಿ ಇವೆಲ್ಲ ಹೊಂದಿದರೂ ವಾಗ್ದಾನವನ್ನು ಇನ್ನೂ ಹೊಂದಲಿಲ್ಲ ಅಂತೆ. ಯಾಕಂದರೆ ನಮ್ಮ ಜೊತೆಗೆ ಅವ್ರಿಗೇನೋ ಕೆಲಸ ಇತ್ತು ಅಥವಾ ಪೂರೈಕೆ ಇತ್ತು. ಅದೇನಂತ ಹೇಳ್ಬಿಟ್ಟು 12ನೇ ಅಧ್ಯಾಯಕ್ಕೆ ಹೋದಾಗ ನೋಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 21ರಿಂದ 40 ವಚನಗಳನ್ನು ನಾವು ಅಧ್ಯಯನ ಮಾಡಿ ವಿಶ್ವಾಸದ 40 ಕೃತ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.